ಹಾಯ್ ನಮಸ್ಕಾರ ಎಲ್ಲರಿಗೂ. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನೀವಿನ್ನು ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ರೆ ಖಂಡಿತವಾಗ್ಲೂ ನನ್ನ ಚಾನಲ್ನ ಯೂಸ್ಫುಲ್ ವಿಡಿಯೋಗಳು ಸಿಗುತ್ತೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ, ಒಂದು ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವತ್ತಿನ ವಿಚಾರ, ಉಗುರನ್ನ ಯಾವತ್ತು ಕಟ್ ಮಾಡಿದ್ರೆ ಒಳ್ಳೆಯದು, ಯಾವತ್ತು ಕಟ್ ಮಾಡಿಲ್ಲ ಅಂದರೆ ಒಳ್ಳೇದಾಗಲ್ಲ ಅನ್ನೋ ವಿಚಾರನ ಇವತ್ತಿನ ವಿಡಿಯೋದಲ್ಲಿ ಹೇಳ್ತೀನಿ. ಉಗುರು ನಮಗೆ ತುಂಬಾ ಒಂದು ಸೆನ್ಸಿಟಿವ್ ಆಗಿರೋ ಅಂಥದ್ದು. ನಮ್ಮ ದೇಹದಲ್ಲಿ ಒಂದು ಸ್ವಲ್ಪ ಜಾಸ್ತಿ ಕಟ್ ಮಾಡಿಕೊಂಡ್ರೂ ಕೂಡ ಅದು ಸ್ವಲ್ಪ ಸೂಕ್ಷ್ಮ ತಡ್ಕೊಳ್ಳಲ್ಲ. ಉಗುರು ಒಂದು ನಂಜಾಗೋ ಚಾನ್ಸಸ್ಸು ಜಾಸ್ತಿನೇ ಇರುತ್ತೆ. ಅದು ಸ್ಕಿನ್ನು ತುಂಬಾ ಇದಾಗಿರೋದ್ರಿಂದ ಸ್ವಲ್ಪ ಉಗುರಿಗೆ ಏನಾದರೂ ಸ್ವಲ್ಪ ನೋವಾಯಿತು ಅಂದ್ರೂ ನಮಗೆ ತಡ್ಕೊಳ್ಳೋ ಶಕ್ತಿನೇ ಇರಲ್ಲ, ಅಷ್ಟು ಪೇಯ್ನ್ ಆಗ್ತಾ ಇರುತ್ತೆ. ಇನ್ನು ಉಗುರು ಕಟ್ ಮಾಡ್ಕೊಳ್ಳೋದ್ರಲ್ಲಿ ಒಂದು ರೀತಿ ನೀತಿ ನಿಯಮ ಅನ್ನೋದನ್ನ ನಮಗೆ ಆಗಿನ ಕಾಲದಿಂದಲೂ ನಮಗೆ ಮಾಡಿಕೊಂಡು ಬಂದಿರೋ ಅಂಥದ್ದು, ಹಾಗೆ ಹೇಳ್ಕೊಂಡು ಬಂದಿರೋ ಅಂಥದ್ದು. ಈ ವಯಸ್ಸಾಗಿರೋರೆಲ್ಲ ಶುಕ್ರವಾರ ಹಂಗೆ ಮಾಡಬಾರ್ದು, ಮಂಗಳವಾರ ಹಿಂಗೆ ಮಾಡಬಾರ್ದು, ಅಮಾವಾಸ್ಯೆ ಇವತ್ತು, ಪೌರ್ಣಮಿ ಇವತ್ತು, ಅಮಾವಾಸ್ಯೆ ಆದಮೇಲೆ ಆಳ್ ಪೌರ್ಣಮಿ, ಆಳ ಅಮಾವಾಸ್ಯೆ, ಆಳ್ ಪೌರ್ಣಮಿ, ಈ ಥರ ಎಲ್ಲ ತುಂಬ ವಿಚಾರಗಳನ್ನ ಹೇಳ್ತಾರೆ. ಹಾಗೆ ಕೂದಲುನ ಅಷ್ಟೇನೆ ಹುಟ್ಟಿದ ದಿವಸ ಕಟ್ ಮಾಡಬಾರ್ದು, ತಲೆ ಸ್ನಾನ ಮಾಡಬೇಕು. ತಲೆಗೆ ಸ್ನಾನ ಮಾಡೋದು ಅಷ್ಟೇ, ಹುಟ್ಟಿದ ವಾರ ನೀವು ತಲೆಗೆ ಸ್ನಾನ ಮಾಡೋ ಹಾಗಿಲ್ಲ. ಈ ಥರ ಎಲ್ಲ ಕೆಲವೊಂದು ವಿಚಾರಗಳನ್ನ ಹಿರಿಯರು ನಮಗೆ ಆವಾಗಿಂದಲೂ ಪಾಲಿಸ್ಕೊಂಡು ಬಂದಿರೋ ಅಂಥದ್ದು. ನಾವೇನಾದ್ರು ಸಣ್ಣ ಮಕ್ಕಳಲ್ಲಿ ಉಗುರು ಕಟ್ ಮಾಡೋಕ್ಕೆ ಶುಕ್ರವಾರ ಮಂಗಳವಾರ ಏನಾದ್ರು ಸಂಜೆ ಹೊತ್ತು ಅಕಸ್ಮಾತಾಗಿ ಏನಾದ್ರು ನಮಗೆ ಗೊತ್ತಾಗ್ತಾ ಇರಲಿಲ್ಲ, ಅವಾಗೆಲ್ಲ ಸಂಜೆ ಹೊತ್ತು ಏನಾದ್ರು ಉಗುರು ಕಟ್ ಮಾಡೋಕ್ಕೆ ಅಂತ ಏನಾದ್ರು ನಮಗೆ ಗೊತ್ತಿಲ್ದಿರ ಏನಾದ್ರು ಎತ್ಕೊಂಡ್ಬಿಟ್ರೆ ನಮ್ಮ ತಾಯಿಯವರೆಲ್ಲ ಬಂದು ಕಿತ್ಕೊಳ್ಳೋರು. ಸಂಜೆ ಹೊತ್ತು ಉಗುರು ಕಟ್ ಮಾಡಿದ್ರೆ ಕಳ್ಳರು ಬರ್ತಾರೆ, ಉಗುರುನ ತುಳಿಬಾರ್ದು, ತುಳಿದ್ರೆ ಉಗುರು ಮತ್ತು ಅವ್ರಿಗೆ ಉಗುರು ಸುತ್ತಾಗುತ್ತೆ. ಉಗುರಿಂದ ನೀರು ಕೂಡ ಹಿಂಗೆ ಹಾಕ್ಬಾರ್ದು, ಬೇರೆಯವ್ರ ಮೇಲೆ ಚುಮ್ಕಿಸಿದ್ರು ಕೂಡ ಉಗುರು ಸುತ್ತಾಗುತ್ತೆ ಅನ್ನೋದೆಲ್ಲ ಕೆಲವೊಂದು ನಂಬಿಕೆಗಳು. ಈಗ ಕೂಡ ಕೆಲವರು ಪಾಲಿಸ್ತಾರೆ, ಕೆಲವರು ಪಾಲಿಸಲ್ಲ. ಖಂಡಿತವಾಗ್ಲೂ ಇದನ್ನು ಪಾಲಿಸಿದ್ರೆ ನಿಮ್ಮ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ಹಾಗೆ ಯಾವತ್ತು ಕಟ್ ಮಾಡಬೇಕು ಅಂತ ಹೇಳ್ತೀನಿ. ಬುಧವಾರ ಹಾಗೆ ಗುರುವಾರ ನಿಮಗೆ ಉಗುರನ್ನ ಕಟ್ ಮಾಡಿದ್ರೆ ಇದು ಸೈನ್ಸಲ್ಲೂ ಕೂಡ ಪ್ರೂವ್ ಆಗಿರೋದ್ರಿಂದ ಇವೆರಡು ದಿನ ತುಂಬಾ ಶುಭ ಅಂತಲೇ ಹೇಳ್ಬೋದು. ಉಗುರು ಕಟ್ ಮಾಡೋದಕ್ಕೆ ತುಂಬಾ ಒಳ್ಳೆಯದು, ನಿಮಗೆ ಕೂಡ ಯಾವುದೇ ರೀತಿ ಪ್ರಾಬ್ಲಮ್ ಆಗಲ್ಲ. ಹಾಗಾದರೆ ಯಾವ ದಿನ ಕಟ್ ಮಾಡಬಾರ್ದು? ಇನ್ನು ಅದು 2 ದಿವಸ ಹೋದ್ಮೇಲೆ ಮಿಕ್ಕಿದ ದಿವಸಗಳೆಲ್ಲ ಉಗುರು ಕಟ್ ಮಾಡೋ ಹಾಗಿಲ್ಲ. ಮಂಗಳವಾರ, ಶುಕ್ರವಾರ, ಭಾನುವಾರ, ಶನಿವಾರ, ಸೋಮವಾರ, ಹಾಗೆ ಅಮಾವಾಸ್ಯೆ, ಪೌರ್ಣಮಿ, ಇಷ್ಟು ದಿನಗಳು ನೀವು ಉಗುರು ಕಟ್ ಮಾಡೋ ಹಾಗಿಲ್ಲ. ಕಟ್ ಮಾಡಿದ್ರೆ ನಿಮಗೆ ಆರೋಗ್ಯಕ್ಕೂ ಕೂಡ ತುಂಬಾ ಹಾನಿ ಅಂತಲೇ ಸೈನ್ಸ್ ಹೇಳುತ್ತೆ. ಹಾಗೆ ನಾವು ಭಾನುವಾರ ಎಲ್ಲ ತುಂಬ ಫ್ರೀಯಾಗಿರ್ತೀವಿ, ಅವತ್ತೆಲ್ಲ ನಾವು ತುಂಬ ಫ್ರೀಯಾಗಿರೋದ್ರಿಂದ ನಾವು ಹಂಗೆ ಮಾಡ್ಬೋದು ಹಿಂಗೆ ಮಾಡ್ಬೋದು ಅಂತ ಅಂದ್ಕೊಂಡ್ರೆ ಅದೆಲ್ಲ ತಪ್ಪಾಗುತ್ತೆ. ಖಂಡಿತವಾಗ್ಲೂ ನೀವು ಬುಧವಾರ ತಪ್ಪರೆ ಗುರುವಾರ ಉಗುರನ್ನ ಕಟ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಈ ವಿಡಿಯೋದಲ್ಲಿ. ಕೆಲವೊಂದು ಶಾಸ್ತ್ರ ಸಂಪ್ರದಾಯಗಳನ್ನ ನಾವು ಖಂಡಿತವಾಗ್ಲೂ ಪಾಲಿಸ್ಬೇಕಾಗತ್ತೆ. ಯಾವತ್ತಂದರೆ ಆವತ್ತೇ ನಾವು ಉಗುರನ್ನ ಕೂಡ ಕಟ್ ಮಾಡೋ ಹಾಗಿಲ್ಲ. ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಖಂಡಿತವಾಗ್ಲೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದೆ ಯೂಸ್ಫುಲ್ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನಿಮಗೆಲ್ಲ ಟೇಕ್ ಕೇರ್, ಬಾಯ್.